ನಮಸ್ಕಾರ ವೀಕ್ಷಕರೇ, ದರ್ಶನ್ ನ್ಯೂಸ್ಗೆ ಸ್ವಾಗತ. ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣ ಈಗ ರಾಜ್ಯದೆಲ್ಲೆಡೆ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಕೊಲೆಗೆ ಕಾರಣ ಏನು ಅಂತಕ್ಕಂಥ ಇಲ್ಲಿವರೆಗೂ ತಿಳಿದು ಬಂದಿಲ್ಲ. ಅದರಲ್ಲೂ ತಮ್ಮ ಪತ್ನಿ, ತಮ್ಮ ಮಗಳಿಂದನೇ ಈ ಒಂದು ಕೊಲೆ ನಡೆದಿದೆ ಅಂತಕ್ಕಂಥ ಶಂಕೆಯನ್ನು ವ್ಯಕ್ತಪಡಿಸಿರೋ ಅವನನ್ನು ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಕೊಲೆ ಮಾಡಿದ್ದು ಒಂದು ಕಡೆ ನಿಜ ಅಂತೇಳಿ ಈಗ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಕೊಲೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಓಂ ಪ್ರಕಾಶ್ ಅವರು 2015ರಲ್ಲಿ ರಾಜ್ಯದ 38ನೇ DGIGP ಆಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. 2017ರಲ್ಲೂ ಅವರು ನಿವೃತ್ತಿಯನ್ನು ಹೊಂದು ತಮ್ಮ ನಿವೃತ್ತಿ ಜೀವನವನ್ನು ಸುಖಕರವಾಗಿ ಅವರ ತಮ್ಮ ಪತ್ನಿ ಮತ್ತು ತಮ್ಮ ಮಗಳ ಜೊತೆ ಕಳೀತಾ ಇರ್ತಾರೆ. ಆದರೆ ಕಳೆದ 3 ದಿನಗಳ ಹಿಂದೆ ಅವರ ಒಂದು ಕೊಲೆಯೂ ಆಗುತ್ತೆ. ಆ ಕೊಲೆ ಯಾಕಾಯಿತು ಮತ್ತು ಯಾರೆಲ್ಲ ಮಾಡಿದರು ಅಂತಕ್ಕಂಥ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪ್ರಮುಖವಾಗಿ ತಮ್ಮ ಪತ್ನಿ, ತಮ್ಮ ಮಗಳಿಂದನೇ ಈ ಒಂದು ಕೊಲೆ ನಡೆದಿದೆ ಅಂತಕ್ಕಂಥದ್ದು ಹೇಳ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಇದಕ್ಕೆ ಕಾರಣ ಏನು ಅನ್ನೋದು ಸಾಕಷ್ಟು ಗೊಂದಲಗಳು ಮತ್ತು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥ. ಯಾಕಂತಂದರೆ ತಮ್ಮ ಪತ್ನಿ, ತಮ್ಮ ಮಗಳಿಂದ ಕೊಲೆಯಾಗಿರ್ತಕ್ಕಂಥ ಎಲ್ಲ ಒಂದು ಕಡೆ ಇವ್ರ ನಡುವೆ ವೈವಾಹಿಕ ಜೀವನದಲ್ಲಿ ಏನು ಕಲಹ ಇತ್ತು ಅಂತಕ್ಕಂಥ ಸಾಕಷ್ಟು ಚರ್ಚೆಗಳು ಕಂಡುಬರ್ತದೆ. ಇದಕ್ಕೆ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಈ ಹಿಂದೆ ಅಂದರೆ ಓಂ ಪ್ರಕಾಶ್ ಅವರ ತಂದೆ ಉತ್ತರಾಖಂಡ ಜಿಲ್ಲೆ SP ಕಾರ್ಯನಿರ್ವಹಿಸ್ತಿರ್ತಾರೆ. ಹಾಗೆ ಅವ್ರ ತಂದೆಯ ಸಹೋದರಿ ಅಲ್ಲೇ ಒಂದು ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿರ್ತಾರೆ. ಇನ್ನು ಕಾಳಿ ನದಿ ಸಮೀಪದಲ್ಲಿ ಒಂದು 5 ಎಕರೆ ಜಾಗವನ್ನು ತೆಗೆದುಕೊಂಡು ಅಂದರೆ ಓಂ ಪ್ರಕಾಶ್ ಅವರ ತಂದೆಯನ್ನು ತೆಗೆದುಕೊಂಡಿರ್ತಾರೆ. ಈ ಒಂದು ಜಾಗದ ವಿಚಾರವಾಗಿಯೇ ಪದೇ ಪದೇ ಗಲಾಟೆ ಆಗ್ತಾಯಿದ್ದು ಮತ್ತು ತಮ್ಮ ಕೌಟುಂಬಿಕ ಜೀವನದಲ್ಲಿ ಗಲಾಟೆ ಆಗ್ತಾಯಿತ್ತು ಅಂತಕ್ಕಂಥ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲೇ ಇನ್ನು ಈ ಒಂದು ಪ್ರಕರಣಕ್ಕೆ ಪ್ರಮುಖವಾಗಿ ಅಂದರೆ ತಮ್ಮ ಪತ್ನಿ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತಕ್ಕಂಥದ್ರಲ್ಲಿ ಓಂ ಪ್ರಕಾಶ್ ಅವರು ತಮ್ಮ ಒಂದು ಬೇರೆ ಒಬ್ಬ ಹೆಂಗಸಿನ ಜೊತೆ ಒಂದು ಸಂಬಂಧ ಇತ್ತು. ಈ ವಿಚಾರವಾಗಿ ಓಂ ಪ್ರಕಾಶ್ ಅವರ ಪತ್ನಿ ಮತ್ತು ಓಂ ಪ್ರಕಾಶ್ ಅವ್ರ ಜೊತೆ ಹಾಗಾಗಿ ಗಲಾಟೆ ಆಗ್ತಾಯಿತ್ತು. ಈ ಒಂದು ಕಾರಣವನ್ನು ಇಟ್ಕೊಂಡು ಈಗ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿರ್ತಾರೆ ಅಂತಕ್ಕಂಥ ಈಗ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲೇ ಸ್ಥಳ ಮಹಜರಿಗೆ ಹೋದಂಥ ಸಂದರ್ಭದಲ್ಲಿ ಓಂ ಪ್ರಕಾಶ್ ಅವರ ಪತ್ನಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಕೌಟುಂಬಿಕ ಕಲಹದಿಂದನೇ ಈ ಒಂದು ಕೊಲೆ ಆಗಿದೆ ಅಂತಕ್ಕಂಥ ಅವರು ಹೇಳೋದಕ್ಕೆ ಮುಂದಾಗ್ತಾರೆ. ಇವೆಲ್ಲವೂ ಇಲ್ಲಿ ಪ್ರಾಥಮಿಕವಾಗಿ ಈ ಒಂದು ಕಾರಣಗಳು ತಿಳಿದು ಬರ್ತಿರ್ತಕ್ಕಂಥದ್ದು. ಹಾಗಿದ್ರೆ ನಿಖರವಾಗಿ ಕೊಲೆಯಾಗೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಇನ್ನು ಮತ್ತಷ್ಟು ತನಿಖೆಯ ಬಳಿಕನೇ ಈಗ ಕಾರಣವನ್ನು ತಿಳಿದು ಬರಬೇಕಾಗಿರ್ತಕ್ಕಂಥದ್ದು. ಇದಿಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಆಗಿತ್ತು. ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.